ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಅಂದ್ರೆ ತಲಪತಿ ವಿಜಯ್ ಅವರು ಸ್ವಂತವಾಗಿ ಕೇವಲ 2 ವರ್ಷಗಳ ಹಿಂದೆ ಒಂದು ಪಕ್ಷನ ಕಟ್ಟಿ 2026 ಅಷ್ಟರಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿದೆ ಅಂದಿದ ತಕ್ಷಣನೇ ನಮ್ಮ ಕರ್ನಾಟಕದಲ್ಲಿ ಒಂದು ಬಿರುಗಾಳಿ ಅಂತ ಒಂದು ನೇಮ್ ಓಡಾಡ್ತಿದೆ. ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವ್ರದ್ದು. ಅವ್ರ ನೇಮ್ ಇಷ್ಟೊಂದು ಸೌಂಡ್ ಮಾಡ್ತಿದೆ ಅಂದ್ರೆ ಅದು ಆ ವ್ಯಕ್ತಿಗೆ ಇರುವ ಒಂದು ಆ ವ್ಯಕ್ತಿ ನೇಮ್ಗಿರುವ ಒಂದು ತಾಕತ್ತು, ಆ ವ್ಯಕ್ತಿಗಿರುವ ತಾಕತ್ತು ಅಂತಾನೆ ಹೇಳ್ಬೋದು. ಈಗ ವಿಚಾರ ಏನಪ್ಪಾ ಅಂದ್ರೆ, ನಮ್ ಡಿ ಬಾಸ್ ಅವ್ರೇನಾದ್ರು ನಮ್ಮ ಕರ್ನಾಟಕದಲ್ಲಿ ಒಂದು ಪಾರ್ಟಿ ಮಾಡ್ತೀನಿ ಅಂತ ಬಂದ್ರೆ, ಒಂದು ಪಾರ್ಟಿ ಕಟ್ತೀನಿ ಅಂತ ಏನಾದ್ರು ಬಂದ್ರೆ ಅದು ಇತಿಹಾಸನೇ ಆಗತ್ತೆ. ಯಾಕಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವ್ರಿಗಿರುವ ಕ್ರೇಜ್ ಅಂತದ್ದು. ಒಂದು ವೇಳೆ ಅವ್ರೇನಾದ್ರು ಪಾರ್ಟಿ ಮಾಡಿದ್ರೆ, ಪಾರ್ಟಿ ಕಟ್ಟಿದ್ರೆ ಆ ವ್ಯಕ್ತಿನ ತಡೆಯೋಕೆ ಯಾರ ಕೈಲಿಂದನೂ ಆಗಲ್ಲ. ಇದು ನಮ್ಗಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಗೊತ್ತು. ಪಾರ್ಟಿ ಕಟ್ಟೋದು ಅಷ್ಟೊಂದು ಸುಲಭನಾ? ಪಾರ್ಟಿ ಕಟ್ಟೋದು ಪಾರ್ಟಿ ಮಾಡೋದು ಸುಲಭ ಅಲ್ಲ. ಅಕಸ್ಮಾತ್ ಏನಾದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಒಂದು ನಿರ್ಧಾರ ತಗೊಂಡ್ರೆ, ನಿಜ ಹೇಳ್ತೀನಿ, ಕರ್ನಾಟಕದಲ್ಲಿ ಎಲ್ಲಾ ಪೊಲಿಟಿಷಿಯನ್ಸ್ಗೂ ಗಡ 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 ಅಂತ ನಡ್ಕಲು ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ನಾನ್ ಮಾತ್ರ ಅಲ್ಲ, ಇಡೀ ಅಭಿಮಾನಿಗಳಿಗೂ ಗೊತ್ತು. ನನ್ನೊಬ್ಬನಿಗೆ ಮಾತ್ರ ಅಲ್ಲ, ಇಡೀ ಅಭಿಮಾನಿಗಳಿಗೂ ಗೊತ್ತು, ಇಡೀ ರಾಜಕಾರಣಿಗಳಿಗೂ ಗೊತ್ತು. ಅವರು ಏನಾದ್ರು ಒಂದ್ಸಲಿ ಈ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ ಅಂತ. ತಲಪತಿ ವಿಜಯ್ ಅವರು ಸ್ಟ್ರಾಟಜೀಸ್ ಮಾಡಿ ಗೆದ್ರು ಅಂತ ಹೇಳಿದೆ. ಆದ್ರೆ ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರು, ಆದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಸ್ಟ್ರಾಟಜೀಸ್ ವರ್ಕ್ ಆಗುತ್ತಾ? ಸ್ಟ್ರಾಟಜೀಸ್ ಅಂದ್ರೆ ಯಾವ ತರ ಮಾಡೋದು? ನಾನು ನಿಮ್ಗೆ ನನ್ಗನ್ಸಿದ ಒಂದೆರಡು ಸ್ಟ್ರಾಟಜೀಸ್ಗಳನ್ನ ಹೇಳ್ತೀನಿ, ಕೇಳಿ. ಡಿ ಬಾಸ್ ಅವ್ರೇನಾದ್ರು ಪಕ್ಷ ಕಟ್ಟಿದ್ರೆ ಸ್ಟ್ರಾಟಜಿ ಮಾಡ್ಬೇಕಾಗಿರೋದು ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ, ಡಿ ಬಾಸ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಅದೇ ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಪ್ಲಸ್ ಪಾಯಿಂಟ್. ಒಂದಲ್ಲ ಎರಡಲ್ಲ, ಸಾವಿರಾರು ಫ್ಯಾನ್ ಪೇಜ್ಗಳಿದೆ ಅವ್ರ ಹೆಸರಲ್ಲಿ. ಆ ಫ್ಯಾನ್ ಪೇಜ್ಗಳ ಅಡ್ಮಿನು ಮತ್ತೆ ಫ್ಯಾನ್ಸ್ಗಳೇನಿದ್ದಾರೆ ಅವ್ರಗಳನ್ನೇ ಕಾರ್ಯಕರ್ತನಾಗಿ ಮಾಡಬೇಕು. ವಿಜಯ್ ತಲಪತಿ ಅವ್ರ ವಿಷಯದಲ್ಲೂ ಅದೇ ಆಗಿದ್ದು. ಅವ್ರ ಫ್ಯಾನ್ಸ್ಗಳು ಏನಿದ್ದಾರೆ, ಫ್ಯಾನ್ಸ್ ಕ್ಲಬ್ ಅಡ್ಮಿನ್ಸ್ಗಳು ಏನಿದ್ದಾರೆ, ಅವ್ರಗಳನ್ನೇ ಇವರು ಕಾರ್ಯಕರ್ತನಾಗಿ, ಮುಖಂಡರನಾಗಿ ಬದಲಾಯಿಸಿದ್ರು. ಸೊ ಡಿ ಬಾಸ್ ಅವರು ಕೂಡ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫ್ಯಾನ್ ಪೇಜ್ಗಳಿದೆ, ಎಷ್ಟು ಅಭಿಮಾನಿಗಳಿದ್ದಾರೆ, ಅವರೆಲ್ಲ ಕಾರ್ಯಕರ್ತನಾಗಿ, ಯೂತ್ ಪ್ರೆಸಿಡೆಂಟ್ಗಳನ್ನಾಗಿ, ಮತ್ತೆ ಮುಖಂಡರುಗಳನ್ನಾಗಿ, ಬ್ಲಾಕ್ ಮೆಂಬರ್ಗಳನ್ನಾಗಿ, ಸೊ ಈ ರೀತಿ ಒಂದೊಂದೇ ಹಂತವಾಗಿ ಎಲ್ರಿಗೂ ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಕೊಂಡು ಹೋಗ್ಬೇಕು. ಎಲ್ರಿಗೂ ಜನಕ್ಕೆ ತಲುಪುವಂತ ರೀತಿ ಮಾಡಬೇಕು. ಸೊ ಸ್ಟ್ರಾಟಜಿ ನಂಬರ್ 2, ಬರೀ ಅವ್ರ ಮುಖಂಡಗಳನ್ನ ಮಾಡೋದು, ಕಾರ್ಯಕರ್ತಗಳನ್ನ ಮಾಡೋದು ಅನ್ನೋದು ಮಾತ್ರ ಅಲ್ಲ, ಅವ್ರಿಗೆ ಇಂತಿಂಥ ಕೆಲಸ ಅಂತ ವಹಿಸ್ಬೇಕು. ಒಬ್ರಿಗೆ ಬ್ಲಾಕ್ ಬೂತ್ಗಳನ್ನ ನೋಡ್ಕೊಳ್ಳುವಂತ ಕೆಲಸ ಮತ್ತು ಅಲ್ಲಿರುವ ಜನಗಳನ್ನ ಸಂಪರ್ಕಿಸುವಂತ ಕೆಲಸ, ಆ ರೀತಿ ಪ್ರತಿಯೊಂದು ಕೆಲಸಗಳನ್ನ ಮಾಡೋದಕ್ಕೆ ಬಿಡಬೇಕು. ಇದನ್ನ ಡಿ ಬಾಸ್ ಅವರೇ ಮಾಡಬೇಕು ಅಂತ ಇಲ್ಲ. ಅದು ಪಕ್ಷದ ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡಿರ್ತಾರೆ, ಪಕ್ಷದ ಕಾರ್ಯಕರ್ತಗಳು, ಪಕ್ಷದ ಮುಖಂಡರುಗಳು, ಅವರು ಕೂಡ ಈ ಕೆಲಸಗಳನ್ನ ಮಾಡ್ಬೋದು. ಮತ್ತೆ ಸ್ಟ್ರಾಟಜಿ 3, ಇದು ಡಿ ಬಾಸ್ ಅವರಿಗೆ ತುಂಬಾ ಕಷ್ಟ ಆಗ್ಬೋದು. ಯಾಕಂದ್ರೆ ಜನರಿಗೆ ಈಸಿಯಾಗಿ ಕೈಗೆ ಸಿಗ್ಬೇಕು. ಬಟ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಡಿ ಬಾಸ್ ಅವ್ರ ಹೆಸರು ಕೇಳಿದ್ರೆ ಲಕ್ಷಾಂತರ ಜನ ಸೇರ್ತಾರೆ, ಲಕ್ಷಾಂತರ ಜನ ತುಂಬ್ಕೋತಾರೆ. ಅಂತ ವ್ಯಕ್ತಿ ಜನಗಳಿಗೆ ಹೇಗೆ ಸಿಗೋದು, ಹೇಗೆ ಮೀಟ್ ಆಗೋದು? ಯಾಕಂದ್ರೆ ತುಂಬಾ ಕ್ರೌಡ್ ಬರುತ್ತೆ, ಎಲ್ಲರೂ ಕಷ್ಟನೂ ಕೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಸ್ಟ್ರಾಟಜಿ ನಂಬರ್ 1 ಅಲ್ಲಿ ಹೇಳಿದೆ, ಕಾರ್ಯಕರ್ತರು ಅವ್ರಗಳ ಮುಖಾಂತರ ಡಿ ಬಾಸ್ ಅವರು ರೀಚ್ ಆಗಬೇಕು. ಯಾವ ರೀತಿ ಅಂದ್ರೆ, ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗೋದು, ಜನರಿಗೆ ಒಟ್ಟಲ್ಲಿ ನಮ್ಮ ಡಿ ಬಾಸ್ ಅವರು ಏನೋ ಒಂದು ಮಾಡ್ತೀರಿ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು. ಇನ್ನು ಸ್ಟ್ರಾಟಜಿ ನಂಬರ್ 4, ನಮ್ಮ ಕರ್ನಾಟಕದ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ 2028ಗೆ ಬರ್ತಾ ಇದೆ. 2028 ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿರೋದು 2 ಇಯರ್ಸ್ ಅಷ್ಟೇ. 2 ಇಯರ್ಸ್ ಅಂದ್ರೆ ನಮ್ಮ ತಲಪತಿ ವಿಜಯ್ ಅವರು ಕೂಡ ಇದ್ದಿದ್ದು ಕೇವಲ 2 ವರ್ಷ. ಅವರು 2 ವರ್ಷದಲ್ಲಿ ಇಷ್ಟೊಂದೆಲ್ಲ ಮಾಡಿದ್ರು. ಈಗಿಂದಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಜನರನ್ನ ರೀಚ್ ಆಗ್ಬೋದು. ಆದ್ರೆ ನಮ್ಗೆ ಮೈನಸ್ ಪಾಯಿಂಟ್ ಅಂದ್ರೆ, ಡಿ ಬಾಸ್ ಈಗ ಕರೆಂಟ್ಲಿ ನಮ್ಮ ಜೊತೆ ಇಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಇದ್ರೂ ಬಟ್ ನಮ್ಮ ಕೈ ಅವ್ರನ್ನ ನೋಡೋ ಅವಕಾಶ ನಮ್ಗಿಲ್ಲ. ಮತ್ತೆ ಸ್ಟ್ರಾಟಜಿ ನಂಬರ್ 5, ಇದು ನಾನು ಅನ್ಕೊಂಡಿರೋದು ಯಾವ ರೀತಿ ಅಂದ್ರೆ, ಈಚ್ ಸೆಕ್ಟರ್ಗಳನ್ನು ಟಚ್ ಮಾಡಬೇಕು. ಈಗ ಒಬ್ಬ ಡ್ರೈವರ್ಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಅಂತ, ಮತ್ತೆ ಇನ್ನೊಂದು ಕಡೆ ಆಟೋ ಡ್ರೈವರ್ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಅಂತ, ಮತ್ತೆ ಇನ್ನೊಬ್ರಿಗೆ ಟ್ರಾಫಿಕ್ ಪೊಲೀಸ್ಗಳಿಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಏನಂತ. ಸೊ ಅದೇ ರೀತಿ ಈಚ್ ಸೆಕ್ಟರ್ ಎಲ್ಲ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇರೋರ್ನು ಅವ್ರವ್ರ ಕಷ್ಟಗಳನ್ನ ತಿಳ್ಕೋಬೇಕು ಮತ್ತು ಆ ಸೆಕ್ಟರ್ಗಳಿಂದ ಪಿಕ್ ಮಾಡಬೇಕು ಜನಗಳನ್ನ. ಪಾರ್ಟಿಗೆ ಅವ್ರನ್ನ ಸೇರಿಸ್ಕೊಳ್ಳೋದಾಗಿರ್ಬೋದು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ಬೋದು, ಮತ್ತೆ ಅವರಿಂದ ಐಡಿಯಾಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಬೋದು. ಸ್ಟ್ರಾಟಜಿ ನಂಬರ್ 6,
ಈ ಸ್ಟ್ರಾಟಜಿ ನಂಬರ್ 6 ಏನಂದ್ರೆ ಎಲೆಕ್ಷನ್ ಪ್ರಚಾರದ ಟೈಮಲ್ಲಿ ಕರಪ್ಷನ್ ಬಗ್ಗೆ ಮಾತಾಡಬೇಕು. ಇವಾಗ ಆಗ್ತಿರೋ ಭ್ರಷ್ಟಾಚಾರ, ಭ್ರಷ್ಟ ಅಧಿಕಾರಿಗಳನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬೇಕು. ಇವಾಗ ಎಲ್ಲೋದ್ರು ಬರೀ ಲಂಚ ಲಂಚ ಲಂಚ. ಗ್ರಾಮ ಪಂಚಾಯತಿಗೆ ಹೋಗ್ತಿರೋ ಲಂಚ, ತಾಲೂಕ್ ಕಚೇರಿಗೆ ಹೋಗ್ತಿರೋ ಲಂಚ, ಜಿಲ್ಲಾ ಕಚೇರಿಗೆ ಹೋಗ್ತಿರೋ ಲಂಚ, BBMPಗೆ ಹೋಗ್ತಿರೋ ಲಂಚ, ನಗರಸಭೆಗೆ ಹೋಗ್ತೀರಾ, ಪುರಸಭೆಗೆ ಹೋಗ್ತೀರಾ, ಎಲ್ಲೋದ್ರು ಲಂಚ. ಅಷ್ಟೇ ಯಾಕೆ, ನೀವು ಕೃಷಿ ಇಲಾಖೆಗೆ ಹೋದ್ರು ಅಲ್ಲೂ ಲಂಚ ಕೊಡಬೇಕು, KEBಗೆ ಹೋದ್ರು ಲಂಚ ಕೊಡಬೇಕು, PWDಗೆ ಹೋದ್ರು ಲಂಚ ಕೊಡಬೇಕು, ನೀವು BWSSBಗೆ ಹೋದ್ರು ಲಂಚ ಕೊಡಬೇಕು. ಪ್ರತಿ ಒಂದು ಕಡೆ ಲಂಚ 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 ಅನ್ನೋದು ಆಗ್ಬಿಟ್ಟಿದೆ. ಅಷ್ಟೇ ಯಾಕೆ, ರೋಡಲ್ಲಿ ಹೆಲ್ಮೆಟ್ ಹಾಕಿಲ್ದೇ ಯಾವುದೋ ಒಂದು ಕಾರಣ ಹೋಗ್ಬಿಟ್ಟು ಟ್ರಾಫಿಕ್ ಪೊಲೀಸವ್ರಿಗೂ ಲಂಚ ಕೊಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸುಮ್ಮನೆ ಹೋದ್ರೂ ಲಂಚ ಕೊಟ್ಬಿಟ್ಟು ಬರಬೇಕು ಅಂತ ಪರಿಸ್ಥಿತಿ ಆಗಿದೆ. ಸೊ ಇಂಥ ಕರಪ್ಷನ್ಗಳನ್ನ ಹೈಲೈಟ್ ಮಾಡಿ ತೋರಿಸ್ಬೇಕು ಮತ್ತು ಇದೇ ಅವರ ಮೇನ್ ಅಜೆಂಡಾ ಆಗಿರ್ಬೇಕು. ಕರಪ್ಷನ್ ಮುಕ್ತ ಮಾಡಬೇಕು. ಆ ಅಜೆಂಡಾ ಇಟ್ಕೊಂಡು ಬಂದ್ರೆ ಖಂಡಿತವಾಗಿಯೂ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ. ಅದಲ್ದಿರ ಈ ಸ್ಟ್ರಾಟಜಿ ಕೂಡ ವರ್ಕ್ ಆಗುತ್ತೆ. ಇನ್ನೊಂದು ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಫ್ರೀ ಎಜುಕೇಶನ್ ಅನ್ನೋ ಒಂದು ಸ್ಟ್ರಾಟಜಿ ಜೊತೆಗೆ ಫ್ರೀ ಹೆಲ್ತ್. ಮೇನ್ ಆಗಿ ಸ್ಕೂಲು, ಕಾಲೇಜು ಎಲ್ಲ ಎಜುಕೇಶನ್ ಸೆಕ್ಟರ್ಗಳಲ್ಲೂ ಫ್ರೀ ಆಗಿ ಯಾವುದೇ ತುಂಬ ದುಬಾರಿ ಆದಂತಹ ಒಂದು ಎಕ್ಸಾಮ್ ಫೀಸ್ ಇರ್ಬೋದು, ನೋಟಿಫಿಕೇಶನ್ ಫೀಸ್, ಅದು ಇದು ಈ ಫೀಸ್ ಆ ಫೀಸ್ ಅಂತ ಕಿತ್ಕೋತಾ ಇರ್ತಾರೆ. ಸೊ ಆ ಫೀಸ್ಗಳನ್ನೆಲ್ಲ ಎಲ್ಲ ಕಮ್ಮಿ ಮಾಡಬೇಕು. ಎಲ್ಲ ಸುಮ್ಮನೆ 2,000-3,000 ಇಸ್ಕೋತಾ ಇರ್ತಾರೆ, ಅದನ್ನೆಲ್ಲ ಕಮ್ಮಿ ಮಾಡಬೇಕು. ಜೊತೆಗೆ ಎಲ್ರಿಗೂ ಈಕ್ವಲ್ ಆಗಿರೋ ಎಜುಕೇಶನ್ ಸಿಗಬೇಕು. ಇದೆಲ್ಲ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದ್ರೆ ನಮ್ಮ ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಪೊಲಿಟಿಷಿಯನ್ಸು. ಆ ಪೊಲಿಟಿಷಿಯನ್ಸ್ಗಳೇ ದೊಡ್ಡ ಕಾಲೇಜ್ಗಳು ಇಟ್ಕೊಂಡಿದ್ದಾರೆ, ದೊಡ್ಡ ಮೆಡಿಕಲ್ ಕಾಲೇಜ್ ಅಂತೆ, ದೊಡ್ಡ ಸ್ಕೂಲ್ಗಳಂತೆ. ಬಾರ್ಗೆ ಹೋದ್ರು ಬಾರ್ದು ಅವರೇ, ಪೆಟ್ರೋಲ್ ಬಂಕ್ ಹೋದ್ರೆ ಪೆಟ್ರೋಲು ಅವ್ರದೇ, ರಿಯಲ್ ಎಸ್ಟೇಟು ಅವರೇ ಮಾಡೋದು. ಎಲ್ಲೋದ್ರು ಬರೀ ಪೊಲಿಟಿಷಿಯನ್. ಯಾರೇ ಆಗಿರ್ಲಿ ಪೊಲಿಟಿಕ್ಸ್ ಅಲ್ಲಿದ್ದಾನೆ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್, ಅವ್ರಿಗೆ ಇದು ಸಣ್ಣ ಪುಟ್ಟ ಬಿಸ್ನೆಸ್ ಅಷ್ಟೇ. ಬಾರ್ಗೆ ಹೋದ್ರು ಅವ್ರದೇ, ಪಬ್ಗೆ ಹೋದ್ರು ಅವ್ರದೇ, ಕ್ಲಬ್ಗೆ ಹೋದ್ರು ಅವ್ರದೇ, ಎಲ್ಲೋದ್ರು ಬರೀ ಪೊಲಿಟಿಷಿಯನ್ಸ್. ಸೊ ಮೇನ್ ಆಗಿ ಅವ್ರಿಗೆ ನಾವು ಪಾಯಿಂಟ್ ಮಾಡಿ ತೋರಿಸ್ಬೇಕಾಗಿರೋದು ಇದನ್ನೇ. ನಾವು ಯಾಕೆ ಗೌರ್ಮೆಂಟ್ ಸ್ಕೂಲ್ ಉದ್ಧಾರ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಏನಿದೆ ಸುತ್ತಮುತ್ತ ಇರೋ ಮನೆ ಸುತ್ತಮುತ್ತ ಇರೋ ದೊಡ್ಡ ಸ್ಕೂಲು, ಕಾಲೇಜ್ಗಳು ಅದೆಲ್ಲ ಪೊಲಿಟಿಷಿಯನ್ಸ್ ಆಗಿರುತ್ತೆ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಳು ಕಳ್ಸಕ್ಕೆ ಇಷ್ಟಪಡಲ್ಲ ಈಗಿನ ಕಾಲದ ಪೇರೆಂಟ್ಸ್ಗಳು. ಅದನ್ನ ಫಸ್ಟ್ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಯಾಕಂದ್ರೆ ನಮ್ಮ ಪೊಲಿಟಿಷಿಯನ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ಗೆ ಫೆಸಿಲಿಟೀಸ್ ಕಮ್ಮಿ ಕೊಟ್ರೆ ಅವ್ರದ್ದು ಇರುತ್ತಲ್ಲ ಸ್ಕೂಲು, ಕಾಲೇಜ್ಗಳಿಗೆ, ಅವ್ರ ಸ್ಕೂಲ್ ಕಾಲೇಜ್ಗಳಿಗೆ ಇವರೆಲ್ಲ ಅಡ್ಮಿಷನ್ ಮಾಡ್ಕೋಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಮತ್ತು ಅದು ಪ್ರಾಫಿಟ್ ಮೇಕಿಂಗ್ ಆಗಿರುತ್ತೆ. ಇದು ಈ ಪೊಲಿಟಿಷಿಯನ್ಸ್ಗಳ ಸ್ಟ್ರಾಟಜಿ ಆಗಿರುತ್ತೆ. ಮೇನ್ ಆಗಿ ಫ್ರೀ ಆಗಿ ಹೆಲ್ತ್ ಮತ್ತೆ ಫ್ರೀ ಆಗಿ ಎಜುಕೇಶನ್ ಕೊಟ್ರೆ ಖಂಡಿತವಾಗಿಯೂ ಈ ಒಂದು ಪಾರ್ಟಿಗೆ ಒಂದು ಬೂಸ್ಟ್ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಸ್ಟ್ರಾಟಜಿ ಬಗ್ಗೆ ಹೇಳೋದಾದ್ರೆ ಕ್ಲಿಯರ್ ಅಂಡ್ ಪ್ರಾಪರ್ ಕಮ್ಯುನಿಕೇಶನ್ ಇರಬೇಕು. ಜನರ ಮಧ್ಯೆ ಜನರಿಗೆ ಏನಾದ್ರು ಹೇಳ್ತಾ ಇದೀವಿ ಅಂದ್ರೆ ಅದು ಕ್ಲಿಯರ್ ಕಟ್ ಆಗಿ ಮಾಡ್ತೀನಿ ಅಂದ್ರೆ ಮಾತ್ರ ಅವರು ಕನ್ವೆ ಮಾಡಬೇಕು ಅಥವಾ ಅದನ್ನ ಕರೆಕ್ಟ್ ಆಗಿ ತಿಳಿಸ್ಬೇಕು. ಇಲ್ಲ ಅಂದ್ರೆ ಹೇಳೋದಕ್ಕೆ ಹೋಗ್ಬಾರ್ದು. ಈಗ ಹೇಳ್ಬಿಡ್ಬೋದು, ನಾವು ನಿಮ್ಮನೆಗೆ ತಿಂಗಳು 10,000 ಕೊಡ್ತೀವಿ, 20,000 ಕೊಡ್ತೀವಿ, ಏನ್ ಸರ್ಕಾರ ಮಾಡಿದಿಲ್ಲ, ಆ ರೀತಿ ಏನಾದ್ರು ಭರವಸೆಗಳನ್ನು ನೀಡಿ ಆ ಭರವಸೆನ ಮಾಡಕ್ಕೆ ಪೂರೈಸಕ್ಕೆ ಆಗದೆ ಆದಾಗ ಸೊ ಅವರು ಟ್ರಸ್ಟ್ ನ ಲಾಸ್ ಮಾಡ್ತಾರೆ. ಅಂದ್ರೆ ಟ್ರಸ್ಟ್ ಬಿಲ್ಡ್ ಆಗಲ್ಲ, ನಿಮ್ಮ ಮೇಲೆ ನಂಬಿಕೆ ಬರಲ್ಲ. ಸೊ ಯಾವುದೇ ಕಾರಣಕ್ಕೂ ಆಗುತ್ತೆ ಅಂದ್ರೆ ಮಾತ್ರ ಇದನ್ನ ಹೇಳ್ಬೇಕು, ಇಲ್ಲಾಂದ್ರೆ ಹೇಳೋದಕ್ಕೆ ಹೋಗ್ಬಾರ್ದು. ಕ್ಲಿಯರ್ ಅಂಡ್ ಪ್ರಾಪರ್ ಆಗಿರ್ಬೇಕು ಕಮ್ಯುನಿಕೇಶನ್ ಜನರೊಂದಿಗೆ. ಅಂಡ್ ಇದು ಇಂಪಾರ್ಟೆಂಟ್ ಸ್ಟ್ರಾಟಜಿ. ಏನಪ್ಪಾ ಅಂದ್ರೆ ಫ್ಯಾನ್ ವಾರ್ನ ಸ್ಟಾಪ್ ಮಾಡಬೇಕು. ಹೌದು, ಯಾಕಂದ್ರೆ ನಮ್ಮ ಡಿ-ಬಾಸ್ ಅವ್ರ ಅಕೌಂಟ್ಗಳು ಅವ್ರ ಫ್ಯಾನ್ಸ್ ಮಾಡಿಲ್ಲ ಅಂದ್ರೂ ಅವರ ಹೆಸರಿಟ್ಕೊಂಡು ಎಷ್ಟೋ ಜನ ಕಿಡಿಗೇಡಿಗಳಂತಾನೆ ಹೇಳ್ಬೋದು, ದುಷ್ಕರ್ಮಿಗಳಂತಾನೆ ಹೇಳ್ಬೋದು. ಸೊ ಅವ್ರು ಡಿ-ಬಾಸ್ ಅವ್ರ ಹೆಸರು ಇಟ್ಕೊಂಡು ಬೇರೆ ಫ್ಯಾನ್ಸ್ಗಳಿಗೆ, ಬೇರೆ ಹೀರೋಗಳ ಫ್ಯಾನ್ಸ್ಗಳಿಗೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಹೋಗ್ತಾರೆ. ಸೊ ಅದನ್ನ ಸ್ಟಾಪ್ ಮಾಡಬೇಕು. ಅದಕ್ಕೆ ಅಂತಾನೆ ಎಷ್ಟೊಂದು ಇವಾಗಿನ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಆ ಥರ ಬ್ಯಾಡ್ ಆಗಿ ಕಮೆಂಟ್ ಮಾಡೋದಿರ್ಬೋದು ಅಥವಾ ಬ್ಯಾಡ್ ಆಗಿ ಪೋಸ್ಟಿಂಗ್ ಆಗಿರ್ಬೋದು, ಅದನ್ನೆಲ್ಲ ರಿಮೂವ್ ಮಾಡಿಸ್ಬೋದು. ಮೇನ್ ಆಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದ್ರೆ ಅವರು ಕೂಡ ನಮಗೆ ಒಂದು ಸಪೋರ್ಟ್ ಅನ್ನು ನೀಡಿದ್ರೆ ಒಂದು ಒಳ್ಳೆ ಶಕ್ತಿ ಕೂಡ ಇರುತ್ತೆ. ಅದ್ರ ಜೊತೆಗೆ ಮೀಡಿಯಾದವ್ರು ಏನಾದ್ರು ಬೇರೆ, ಈಗ ಅಕಸ್ಮಾತ್ ಸುದೀಪ್ ಅವ್ರ ಹತ್ರ ಹೋಗ್ಬಿಟ್ಟು, ಸುದೀಪ್ ಸರ್ ಹತ್ರ ಹೋಗ್ಬಿಟ್ಟು ಸರ್ ಈ ತರ ಡಿ-ಬಾಸ್ ಅವರು ಒಂದು ಪಾರ್ಟಿ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಅವರು ಕೂಡ ಯಾರೇ ಆಗ್ಲಿ ಮಾತಾಡ್ಬೇಕಾದ್ರೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ, ಸಪೋರ್ಟ್ ಮಾಡೇ ಮಾಡ್ತೀವಿ, ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೇ ಮಾಡ್ತಾರೆ. ಸೊ ಅದು ಕೂಡ ಇವ್ರಿಗೆ ಪಾಸಿಟಿವ್ ಆಗುತ್ತೆ, ಇದು ಕೂಡ ಅವ್ರಿಗೆ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಆ ಕಾರಣದಿಂದ ಸೊ ನಾನು ಹೇಳ್ತಾ ಇರೋದು ಏನೋ ಇದು ನಮ್ದೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಯಾಕೆ ನಿಲ್ಸ್ಬೇಕು ಜಗಳ, ಓಟ್ಗೋಸ್ಕರ ಹಂಗಂತ ಹೇಳ್ತಿಲ್ಲ. ನಮ್ಗೆ ಏನಾದ್ರು ಒಳ್ಳೇದಾಗ್ಬೇಕು ಅಂದ್ರೆ ಏನಾದ್ರು ಮಾಡ್ಲೇಬೇಕು ನಾವು. ಸೊ ಈ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಫ್ಯಾನ್ ವಾರ್ನ ಸ್ಟಾಪ್ ಮಾಡಬೇಕು ಆದಷ್ಟು. ಡಿ-ಬಾಸ್ ಅವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ತಮ್ಮ ಅಭಿಮಾನಿಗಳು ಯಾವ ರೇಂಜ್ಗಿದ್ದಾರೆ ಅಂದ್ರೆ ತಮ್ಮ ದುಡ್ಡಲ್ಲೇನೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಇರ್ತಾರೆ. ನೀವು ಉದಾಹರಣೆಗೆ ನೋಡ್ಬೋದು, ಡಿ-ಬಾಸ್ ಅವ್ರ ಬರ್ಡೆಗೆ ಎಷ್ಟೊಂದು ಅನಾಥಾಶ್ರಮಗಳಿಗೆ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ಬಿಟ್ಟು ಅಕ್ಕಿ ಕೊಡೋದಿರ್ಬೋದು, ದಾನ ಧರ್ಮ ಮಾಡೋದಿರ್ಬೋದು, ಬುಕ್ಸ್ಗಳು ಕೊಡೋದು, ಫ್ರೀಯಾಗಿ ಬಟ್ಟೆ ಕೊಡೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ತುಂಬಾ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ. ಇದು ಡಿ-ಬಾಸ್ ಅವ್ರಿಗೆ ಬೆನಿಫಿಟ್ ಕೂಡ ಅದು. ಅದ್ರ ಜೊತೆಗೆ
ಮೇಯ್ನ್ ಆಗಿ ಡಿ ಬಾಸ್ ಅವ್ರು ಮಾತಾಡಬೇಕಾಗಿರೋದು 5 ಬಗ್ಗೆ ಯಾವುದು ಅಂದರೆ ನಮ್ಮ ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ರೈತರ ಬಗ್ಗೆ ಎಜುಕೇಶನ್ ಆಲ್ರೆಡಿ ಹೇಳ್ದಂಗೆ ಎಜುಕೇಶನ್, ಹೆಲ್ತ್ ಆ್ಯಂಡ್ ಸುತ್ತಮುತ್ತ ಇರೋ ನದಿಗಳು, ಕೆರೆಗಳು, ನಮ್ಮ ಕರ್ನಾಟಕದಲ್ಲಿರೋ ಎಷ್ಟೋ ಕೆರೆಗಳು ಹಾಳಾಗಿದೆ, ಅದಕ್ಕೆಲ್ಲ ಪುನರ್ಜೀವನ ನೀಡೋದ ಆ ಕಾರ್ಯಕ್ರಮ. ಅದಲ್ದಿರ ಎಷ್ಟೊಂದು ನದಿಗಳಿಗೆ ಎಷ್ಟೊಂದು ಹಾಳಾಗ್ಬಿಟ್ಟಿದೆ, ಅದನ್ನ ಉದ್ಧಾರ ಮಾಡುವಂತ ಕೆಲಸ. ಅದ್ರ ಜೊತೆಗೆ ಮೇಯ್ನ್ ಆಗಿ ಜನಕ್ಕೆ ಓಡಾಡುವಂತ ಫೆಸಿಲಿಟೀಸ್. ಈಗ ನೋಡ್ಬೋದು ಬೆಂಗಳೂರಲ್ಲಿ ಎಲ್ಲಾದ್ರೂ ಮಳೆ ಬಂತು ಜೋರಾಗಿ ಅಂದ್ರೆ ರೋಡ್ ಕೊಚ್ಚೆ ನೀರು ತುಂಬಿ ಹರಿತಾ ಇರುತ್ತೆ. ಸೊ ಈ 5 ಬಗ್ಗೆ ಮೇಯ್ನ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಇದನ್ನ ಏನಾದ್ರು ಡೆವಲಪ್ ಮಾಡಿದ್ರೆ, ವಿಲೇಜಸ್ ಹಳ್ಳಿಗಳನ್ನ ಏನಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ 5 ವರ್ಷ ಅಲ್ಲ, ನೀವು ನೆಕ್ಸ್ಟ್ ಬರ್ತಾ 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 ಆಗ್ತಾನೆ ಇರ್ಬೋದು, ಮತ್ತೆ ಪದೇ ಗೆಲ್ತಾನೆ ಇರ್ಬೋದು. ಸೊ ಇಷ್ಟು ಸ್ಟ್ರಾಟಜೀಸ್ ಮಾಡ್ಕೊಂಡು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಏನಾದ್ರು ಮನ್ಸು ಮಾಡಿ ಪಾರ್ಟಿಯನ್ನು ಮಾಡಿದ್ರೆ ಖಂಡಿತವಾಗಿ 2028ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಡಿ ಬಾಸ್ ಅವರ, ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ಏನ್ ಪಾರ್ಟಿ ನೇಮ್ ಇಡ್ಬೋದು ಅಂದ್ರೆ ಕರುನಾಡ ಗಜಪಡೆ ಪಾರ್ಟಿ, KGP ಅನ್ನೋದು ಒಂದು ನನ್ನ ಏನಂತ ನನ್ಗೆ ಅನ್ಸಿದ ನಾನು ಹೇಳಿದ್ದೀನಿ. ಸೊ ಖಂಡಿತವಾಗಿಯೂ ಡಿ ಬಾಸ್ ಅವ್ರ ಪಕ್ಷ ಬಂದೇ ಬರುತ್ತೆ. ಡಿ ಬಾಸ್ ಇರ್ಬೋದು, ಇಲ್ಲಾಂದ್ರೆ ಅವ್ರು ಬಂದಿದ್ದು ಯಾರು ಒಳ್ಳೆ ನಾಯಕರೇ ಇರ್ಬೋದು, ಅವರು ಚೀಫ್ ಮಿನಿಸ್ಟರ್ ಆಗಿ ನಾವು ಅನ್ಕೊಂಡಿರೋ ಕಾರ್ಯಗಳು ಶುಭ ಕಾರ್ಯಗಳು ಎಲ್ಲಾನು ಪೂರೈಸಬಹುದು ಅಂತ ನನ್ನ ಭಾವನೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಿಳಿಸಿ. ಇದ್ರ ಜೊತೆಗೆ ಇನ್ನ ಏನೋ ಸ್ಟ್ರಾಟಜೀಸ್ ಎಕ್ಸ್ಟ್ರಾ ಆಡ್ ಮಾಡ್ಬೋದು, ಇನ್ನ ತುಂಬಾ ಇರುತ್ತೆ. ನಾನು ಸುಮ್ಮನೆ 1-2 ಹೇಳಿದೀನಿ ಅಷ್ಟೇ, ಬಟ್ ಇನ್ನ ತುಂಬಾನೇ ಇರುತ್ತೆ. ಎಲೆಕ್ಷನ್ ಅಂದ್ರೆ ಬರೀ 1-2 ಅಲ್ಲ. ನೀವು ಅನ್ಕೋತೀರಾ ಏನು ಗೊತ್ತಿಲ್ಲ ಡಿ ಬಾಸ್ ಅವ್ರಿಗೆ, ಚುನಾವಣೆ ಅಂದ್ರೆ ಗೊತ್ತಿಲ್ಲ, ರಾಜಕೀಯ ಅಂದ್ರೆ ಗೊತ್ತಿಲ್ಲ, ಬಟ್ ಹೇಗೆ ಮಾಡ್ತಾರೆ ಇವೆಲ್ಲ ಅಂತ ನಿಜ ಹೇಳ್ತೀನಿ. ಮೋದಿ ಅವರು ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಯಾರೇ ಆಗ್ಲಿ ಅವ್ರಿಗೆ ಅಷ್ಟೊಂದೆಲ್ಲ ನಾಲೆಜೇ ಇರಲ್ಲ. ಜೊತೆಲೆ ಒಂದು 5-6 ಜನ ಫೆಲೋಶಿಪ್ಗಳನ್ನ ಇಟ್ಕೊಂಡಿರ್ತಾರೆ. ಫೆಲೋಶಿಪ್ಗಳು ಅಂದ್ರೆ ಇಂಟರ್ನ್ಸ್ ಅಂತ ಹೇಳ್ತೀವಲ್ಲ, ಅಂತವ್ರು ಅಂದ್ರೆ ತುಂಬಾ ಬುದ್ಧಿವಂತರು ಇರೋರು. ಅವರೆಲ್ಲ PS ಅಂದ್ರೆ ಪರ್ಸನಲ್ ಸೆಕ್ರೆಟರಿ, PA ಇಷ್ಟೊಂದು ಸುಮ್ಮನೆ ಇಟ್ಕೊಳ್ಳಲ್ಲ. ಅದ್ರ ಬಗ್ಗೆ ಎಲ್ಲ ಫುಲ್ ಅದಕ್ಕೆ ಸಪ್ರೇಟ್ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡೋರು ಇರ್ತಾರೆ, ಅದ್ರ ಬಗ್ಗೆ ತಿಳಿಸೋರು ಇರ್ತಾರೆ. ತಿಳಿದಾದ್ಮೇಲೆ ಇವ್ರನ್ನ ಹೇಳೋದು, ಇವ್ರಿಗೆ ಡೈರೆಕ್ಟ್ ಆಗಿ ಏನು ಅಷ್ಟೊಂದು ಬುದ್ಧಿಭ್ರಮಣೆ ಆಗಿ ಎಲ್ಲ ಇರಲ್ಲ. ಇವ್ರು ಓದ್ಕೊಂಡಿರ್ತಾರೆ, ಬಟ್ ಅದ್ರ ಬಗ್ಗೆ ತಿಳಿಸೋರ್ಗೆ ಸಪ್ರೇಟ್ ಜನಗಳಿರ್ತಾರೆ. ಸೊ ಅಂಥವ್ರೆಲ್ಲ ಇಟ್ಕೊಂಡು ತುಂಬಾ ಒಳ್ಳೊಳ್ಳೆ ಇಂಟೆಲಿಜೆಂಟ್ ಪೀಪಲ್ಗಳಿದ್ದಾರೆ, ತುಂಬಾ ನಾಲೆಜಬಲ್ ಪೀಪಲ್ಗಳಿದ್ದಾರೆ. ಅವ್ರಗಳನ್ನೆಲ್ಲ ಇಟ್ಕೊಂಡು ಸೊ ಆರಾಮಾಗಿ ಏನು ಲೀಡ್ ಮಾಡ್ಬೋದು. ಏನೀಗ TVK ಗೆದ್ದೆ ಇನ್ನೇನು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ತಮಿಳುನಾಡಲ್ಲಿ, ಅದೇ ರೀತಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ 2028ರಲ್ಲಿ ವಿಧಾನಸಭಾ ಚುನಾವಣೆ ಮನ್ಸು ಮಾಡಿ ಬರಬೇಕು ಅಂತ ನಮ್ಮೆಲ್ಲರ ಆಶಯ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ನಾಲೆಜ್ ಪರ್ಪಸ್ ಆದ್ರೂ ಶೇರ್ ಮಾಡಿ. ನಿಮ್ಮ ಸುತ್ತಮುತ್ತ ಫ್ರೆಂಡ್ಸು, ಫ್ಯಾಮಿಲಿ, ಜೊತೆಗೆ ಡಿ ಬಾಸ್ ಅವರ ಫ್ಯಾನ್ಸು ಏನಿದ್ದಾರೆ ಅಸೋಸಿಯೇಷನ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ KSH ಯಾವಾಗಲೂ ನಿಮ್ಮ ಜೊತೆ.